ಮತ್ತು ಹಾಗಿದ್ರೆ ನಮ್ಮ ಜೀವನದೊಳಗೆ ನಿಜವಾದ ಹೀರೋ ಯಾರು? 3 ತಾಸು ನಟನೆ ಮಾಡೋರಿಗೆ ಹೀರೋಗಳಂತ ಕರೆಯೋದಿಲ್ಲ. 100 ವರ್ಷ ನನ್ನ ಮಗ ಚಂದಿರ್ಲಿ, ನನ್ನ ಮಗಳು ಚಂದಿರ್ಲಿ ಅಂತ ಬಯಸ್ತದಲ್ಲ ಆ ಜೀವ, ಅದಕ್ಕೆ ನಿಜವಾದ ಹೀರೋ ಅಂತ ಕರೀತಾರ. ಅವರೇ ನಮ್ಮ ತಂದೆ ಅನ್ನೋದನ್ನ ನಾವು ಮರಿಬಾರ್ದು. ಸತ್ತ ಮ್ಯಾಗ ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ ಹಾಕ್ತೀರಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀರಿ. ರೆಸ್ಟ್ ಇನ್ ಪೀಸ್ ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಬದುಕಿದ್ದಾಗ ಒಟ್ಟ ಶಾಂತಿ ಕೊಡ್ಲಾರ್ದವ್ರು ಸತ್ತ ಮ್ಯಾಗ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸಿದ್ರೆ ಹೆಂಗೆ ಶಾಂತಿ ಸಿಗಕ್ಕೆ ಸಾಧ್ಯ ಅದ? ಬದುಕಿದ್ದಾಗ ಅವನು ದ್ವೇಷ ಮಾಡಿ ಸತ್ತ ಮ್ಯಾಗ ಅವನು ಪ್ರೀತಿ ಮಾಡಿದ್ರೆ ಉಪಯೋಗ ಇಲ್ಲ. ಎಷ್ಟು ಸಾಧ್ಯ ಐತಿ ಅಷ್ಟು ಬದುಕಿದ್ದಾಗ ಪ್ರೀತಿಸ್ಬೇಕು. ನಿನಗೆ ಫ್ಯೂಚರ್ ಇಲ್ಲ ಅಂತ ತಿಳ್ಕೊಂಡು ಯಾರಾದ್ರೂ ಹೇಳ್ಯಾರ ಅಂದ್ರೆ, ಯಾರು ನಿಮಗೆ ಫ್ಯೂಚರ್ ಇಲ್ಲ ಅಂತ ಅಂದಾರ ಅವ್ರ ಮುಂದೆ ಫಾರ್ಚುನರ್ ಗಾಡಿ ತಗೊಂಡು ಬಂದು ಆ ಧೂಳು ಅವ್ರ ಹಣಿಗೆ ಹತ್ತು ಮಟ್ಟ ನಮ್ಮ ಸಾಧನೆ ಬಿಡಬಾರ್ದು. ಇದು ನಾವು ಹಂಗ ಬದುಕಬೇಕನ್ನುವಂಥದ್ದನ್ನ ತಲೆಗಿಟ್ಕೊಳ್ಬೇಕಾಗ್ತದೆ. ಸಾಧನೆ ಅಂದ್ರೆ ಹಂಗ ಬರೋದಿಲ್ಲ, ಅದು ಹಾಸಿಗೆ ಮಕ್ಕೊಂಡ್ರು ಸಾಧನೆ ಆಗೋದಿಲ್ಲ. ಸಾಧನೆ ಅಂತಂದ್ರೆ ನಿರಂತರವಾಗಿರ್ತಕ್ಕಂಥ ಪರಿಶ್ರಮವನ್ನು ನಾವು ಪಡಬೇಕಾಗ್ತದೆ.